ಅವನೇನು ಮೇಲಿಂದ ಉದುರಿ ಬಿದ್ದಿದ್ದಾನ? ಇದು ರಾಜ್ಯದ ಗೃಹ ಸಚಿವ ಎಂಬಿ ಪಾಟೀಲ್ ತನ್ನ ಸಹೋದ್ಯೋಗಿ ಸಚಿವ ಡಿಕೆ ಶಿವಕುಮಾರ್ ಕುರಿತು ಶನಿವಾರ ಆಡಿದ ಮಾತುಗಳು ಸದ್ಯ ಸುದ್ದಿ ಕೇಂದ್ರದಲ್ಲಿವೆ. ಲಿಂಗಾಯತ ಧರ್ಮದ ವಿಚಾರದಲ್ಲಿ ಇಬ್ಬರು ನಾಯಕರ ನಡುವಿನ ಭಿನ್ನ ನಿಲುವು ಈಗ ವೈಯಕ್ತಿಕ ಮಟ್ಟಕ್ಕೆ ಇಳಿದ ಹಾಗೆ ಕಾಣಿಸುತ್ತಿದೆ. ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿರುವ ಸಮುದಾಯ ವೀರಶೈವ ಲಿಂಗಾಯತರ ನಡುವೆ ಬಿರುಕು ಮೂಡಿದರೆ ಅದರ ಲಾಭ ಕಾಂಗ್ರೆಸ್ಗೆ ಆಗುತ್ತೋ ಅಲ್ಲವೋ, ಆದರೆ ಇದು ಮತ ಬ್ಯಾಂಕ್ ನಂಬಿಕೊಂಡಿರುವ ಬಿಜೆಪಿಗೆ ನಷ್ಟವಾಗುತ್ತದೆ ಎಂಬುದು ಒಂದು ಲೆಕ್ಕಾಚಾರವಾಗಿತ್ತು. ಇದರ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ರಾಮಕೃಷ್ಣ ಹೆಗಡೆ ನಂತರ ಪ್ರಭಾವಿ ನಾಯಕರಾಗಿ ಬೆಳೆದಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಂಬಿಕೊಂಡಿರುವ ಈ ಕಾರಣಕ್ಕೆ ಸಿಎಂ ಗಾದಿಯನ್ನ ಆಗಾಗ್ಗೆ ಹತ್ತಿಳಿಯುವ ಅಚಲ ಬೆಂಬಲದ ನೆಲೆಯನ್ನ ಕಳೆದುಕೊಳ್ಳುತ್ತಾರೆ ಎಂಬುದು ಮತ್ತೊಂದು ತರ್ಕವಾಗಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಪರವಾಗಿದ್ದ ವರದಿ ಅಂಗೀಕಾರಗೊಳಿಸಿದ್ದರಿಂದ ಆದ ರಾಜಕೀಯ ಪರಿಣಾಮಗಳ ಸ್ಪಷ್ಟತೆ ಸಿಗುವ ಮುನ್ನವೇ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ನಮ್ಮಿಂದ ತಪ್ಪಾಯಿತು ಎಂದರು. ಫಲಿತಾಂಶ ಹೊರಬಿದ್ದ 4 ತಿಂಗಳ ಅಂತರದಲ್ಲಿ ಒಮ್ಮೆ ಮಾಧ್ಯಮಗಳ ಜೊತೆ ಬೆಂಗಳೂರಿನ ಸದಾಶಿವನಗರದ ತಮ್ಮ ಮನೆಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾವು ಮಾಡಿರುವ ತಪ್ಪಿನ ಅರಿವಾಗಿದೆ, ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಕೈ ಹಾಕಬಾರದಿತ್ತು ಎಂದು ದಾಳ ಉರುಳಿಸಿದರು. ಈ ಮೂಲಕ ರಾಜಕೀಯ ಹಿತಾಸಕ್ತಿಯಿಂದ ಬೆಂಬಲಿಸಿದ ತಾತ್ವಿಕ ಹೋರಾಟವನ್ನ ಡಿಕೆ ಶಿವಕುಮಾರ್ ಕಡೆಗಣಿಸಿದ್ರು ಮತ್ತು ಅದೇ ವೇಳೆ ಇನ್ನು ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ ತಮ್ಮದೇ ಪಕ್ಷದ ನಾಯಕರ ಓಟಕ್ಕೆ ವಿಶೇಷವಾಗಿ ಎಂಬಿ ಪಾಟೀಲ್ ರಾಜಕೀಯ ಕನಸುಗಳಿಗೆ ಕಡಿವಾಣ ಹಾಕುವ ಮುನ್ಸೂಚನೆ ನೀಡಿದ್ರು. ಆಗಿನ್ನೂ ಪಾಟೀಲ್ ಗೃಹ ಸಚಿವರಾಗಿರಲಿಲ್ಲ. ಡಿಕೆ ಶಿವಕುಮಾರ್ ಕಡೆಯಿಂದ ಮೊದಲು ಬಾರಿಗೆ ಹೇಳಿಕೆ ಹೊರಬಿದ್ದಾಗ ಸಹಜವಾಗಿಯೇ ಒಂದಷ್ಟು ಕಂಪನಗಳನ್ನ ಸೃಷ್ಟಿಸಿತ್ತು. ಇಷ್ಟಕ್ಕೂ ಶಿವಕುಮಾರ್ ಯಾಕೆ ಲಿಂಗಾಯತರ ವಿಚಾರದಲ್ಲಿ ಹೇಳಿಕೆ ನೀಡಲು ಆಗಾಗ ಉತ್ಸುಕತೆ ತೋರಿಸುತ್ತಾರೆ? ಇಂತಹದ್ದೊಂದು ಪ್ರಶ್ನೆಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಿದ್ಧ ಮಾದರಿಯ ಉತ್ತರ ಹೊಂದಿದೆ. ಡಿಕೆ ಶಿವಕುಮಾರ್ ರಾಜ್ಯದ ಇನ್ನೊಂದು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಒಕ್ಕಲಿಗ ರಾಜಕೀಯ ಮುಖಂಡರಿಗೆ ಲಿಂಗಾಯತರ ಬಗ್ಗೆ ವೀರಶೈವ ನಾಯಕರ ಕುರಿತು ಮೊದಲಿನಿಂದಲೂ ಅಸೂಯೆ ಇದೆ. ಪ್ರತಿಸ್ಪರ್ಧಿಗಳು ಎಂಬಂತೆ ನೋಡುತ್ತಾರೆ. ಹಿಂದೆ ಎಚ್.ಡಿ. ದೇವೇಗೌಡ, ಹಾವನೂರು ವರದಿ ಜಾರಿ ವಿಚಾರದಲ್ಲಿ ಲಿಂಗಾಯತರಿಗೆ ಮೋಸ ಮಾಡಿದ್ರು. ಇದೀಗ ಡಿಕೆ ಶಿವಕುಮಾರ್ ಕೂಡ ಅದೇ ಹಾದಿಯನ್ನ ಹಿಡಿದಿದ್ದಾರೆ. ಲಿಂಗಾಯತ ಧರ್ಮದ ಹೋರಾಟವನ್ನ ಕಡೆಗಣಿಸುವ ಮೂಲಕ ಅದರ ಮುಂಚೂಣಿ ನಾಯಕರನ್ನ ರಾಜಕೀಯವಾಗಿ ಮುಗಿಸುವ ಆಲೋಚನೆ ಅವರಲ್ಲಿದೆ. ಹೀಗೆಂದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಜಾತಿ ರಾಜಕಾರಣದ ಆಯಾಮವೊಂದನ್ನ ಮುಂದಿಡುತ್ತಾರೆ. ಹೀಗಾಗಿ ಇದು ಇಬ್ಬರು ಪ್ರಬಲ ನಾಯಕರ ಭವಿಷ್ಯದ ರಾಜಕೀಯ ನಡೆಗಳಿಗೆ ನಡೆಸುತ್ತಿರುವ ಹೋರಾಟದ ಭಾಗ ಅಷ್ಟೇ. ಅದಕ್ಕಾಗಿ ಒಂದು ತಾತ್ವಿಕ ಹೋರಾಟ, ಜಾತಿಯ ನೆಲೆಗಳನ್ನ ಇಬ್ಬರು ವೇದಿಕೆಯಾಗಿ ಬಳಸಿಕೊಳ್ಳುತ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.